ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮೀಸಲು ಅರಣ್ಯ ತಿದ್ದುಪಡಿಯಾಗಿದ್ದು ಕಾಗೋಡು ಶಾಸಕರಿದ್ದ ಅವಧಿಯಲ್ಲಿ. ಅಂದು ಮೌನವಾಗಿದ್ದು ಇಂದು ಪ್ರತಿಭಟನೆ ನಡೆಸುವ ಹಿಂದಿನ ಹುನ್ನಾರವೇನು ಎಂದು ಪ್ರಶ್ನಿಸಿದ್ದಾರೆ ಮೇಘರಾಜ್. ಕೆ ಅರುಣ್ ಪ್ರಸಾದ್ ಅವರ ಬಟ್ಟರ ಬಾಣಲಿಯಲ್ಲಿ ಬಿಲಾಲಿ ಬಿಲ್ಲಿ ಕೃತಿ ಬಿಡುಗಡೆ. ಕೃತಿ ಓದಿ ಪ್ರೋತ್ಸಾಹಿಸಿ ಎಂದ ಕಳವೆ ಮತ್ತು ಅರುಣ್ ಪ್ರಸಾದ್ ರದ್ದು ಸಂಶೋಧನಾತ್ಮಕ ಬರಹ ಎಂದ ಪ್ರಕಾಶ್ ಕೊಗ್ವೆ. ಹೊಸಂತೆಯಲ್ಲಿ ಸಂಪನ್ನಗೊಂಡ ಧರ್ಮಸ್ಥಳ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮ. ಟೌನ್ ಮಹಿಳಾ ಸಮಾಜದ ಅಧ್ಯಕ್ಷರಾಗಿ ನಂದಾ ಗುಜನೂರು ಆಯ್ಕೆ. ಈಗ ಸುದ್ದಿಯ ವಿವರ. ಜನವಸತಿ ಪ್ರದೇಶವನ್ನು ಮೀಸಲು ಅರಣ್ಯ ವ್ಯಾಪ್ತಿಗೆ ತರುವ ತಿದ್ದುಪಡಿ ಜಾರಿಗೆ ಬಂದದ್ದು 1996ರಲ್ಲಿ ಕಾಗೋಡು ತಿಮ್ಮಪ್ಪ ಶಾಸಕರಾಗಿದ್ದ ಅವಧಿಯಲ್ಲಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿ.ಡಿ. ಮೇಘರಾಜ್ ಬಾಂಬ್ ಸ್ಫೋಟ ಮಾಡಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೌರವಾನ್ವಿತ ಕಾಂಗ್ರೆಸ್ನ ಶಾಸಕರಾದಂಥ ಕಾಗೋಡು ತಿಮ್ಮಪ್ಪನವರು ಅವತ್ತು ಉಮಾ ಮಹಾದೇವನ್ ಅಂತಕ್ಕಂತಹ ಉಪವಿಭಾಗಾಧಿಕಾರಿ ಸಾಗರ ಕ್ಷೇತ್ರವನ್ನು ಒಳಗೊಂಡಂತೆ ಇಡೀ ಜಿಲ್ಲೆಯಲ್ಲಿ ಲಕ್ಷಾಂತರ ಎಕರೆಗಳನ್ನು ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶಾಸಕರಾಗಿದ್ದವರು, ಈ ಕ್ಷೇತ್ರದ ಜನತೆಯ ಹಿತ ಕಾಯಬೇಕಾದವರು ಯಾಕೆ ಮೌನ ವಹಿಸಿದ್ರು, ಅಶಕ್ತರಾಗಿದ್ರು, ಇವತ್ತ್ಯಾಕೆ ಅದನ್ನು ತಿರುಚತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಜನತೆಗೆ, ಸಮಾಜಕ್ಕೆ ಸ್ಪಷ್ಟಪಡಿಸಬೇಕು ಅಂತಕ್ಕಂಥ ಒಂದು ಅಂಶದ ಆಗ್ರಹವನ್ನು ನಾನು ಮಾಡ್ತೀನಿ. ತಾಂತ್ರಿಕತೆ, ಬಹಳ ಸಂಕೀರ್ಣವಾದಂಥ ವಿಷಯ ಯಾವುದೂ ಇಲ್ಲ. ಇದಕ್ಕೆ ಪ್ರಕ್ರಿಯೆ ಯಾವಾಗ ಚಾಲನೆ ಬಂತು? 96. ಆಗ AC ಯಾರು? ಉಮಾ ಮಹಾದೇವ್. ಡೀಮ್ಡ್ ಫಾರೆಸ್ಟ್ ಅಂತೇಳಿ ಲಕ್ಷಾಂತರ ಎಕರೆಯನ್ನು ಈ ಸಾರ್ವಜನಿಕ ಬದುಕಿಗೆ, ಯಾರ ಬದುಕಿಗೋಸ್ಕರ ಒಂದು ಸೂರನ್ನು ಕೊಟ್ಕೊಂಡಿದ್ರು ಅವರೆಲ್ಲ ಜಾಗವನ್ನು ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ರೈತನ, ಅನ್ನದಾತನ ಕುತ್ತಿಗೆಗೆ ಉಣಿಕೆ ಬೀಳಿಸಿದಂಥ ಆ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿ ಆಗಿದ್ದಂಥ ಶಾಸಕರು ಏನು ಮಾಡ್ತಾ ಇದ್ರಿ? ನೀವು ಹೌದೋ ಅಲ್ಲೋ? ಅವತ್ತಿನ ನಿಮ್ಮ ದಿವ್ಯ ಮೌನಕ್ಕೆ, ನಿರ್ಲಕ್ಷ್ಯಕ್ಕೆ ಏನು ಕಾರಣ ಅನ್ನೋದನ್ನು ಈ ಗೋಷ್ಠಿ ಮುಖಾಂತರ ಸ್ಪಷ್ಟಪಡಿಸಬೇಕು, ಸ್ಪಷ್ಟೀಕರಿಸಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ. ಕ್ಷೇತ್ರದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿದೆ. ನಾನು ವಿಮಾನ ನಿಲ್ದಾಣದಿಂದ ಹಿಡಿದು ತುಮರಿಯ ಸೇತುವೆ, ಜೋಗದ ಸಮಗ್ರ ಅಭಿವೃದ್ಧಿ, ಕಾಂಪ್ರಹೆನ್ಸಿವ್ ಪ್ಲಾನ್ನ ಜೊತೆಗೆ ಜೋಗ ಪರಿವರ್ತನೆಗೊಳ್ತಾ ಇರೋದ್ರ ಬಗ್ಗೆ ನೂರಾರು ನಿದರ್ಶನಗಳನ್ನು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಕೊಡಬಾರದು. ಆದರೆ ಪ್ರಸ್ತುತ ಸಾಗರಕ್ಕೆ ಸೀಮಿತ ಆಗಿ ಹೇಳೋದಾದರೆ, ಅನಂತಪುರ ಹೋಬಳಿಗೆ ಕುಡಿಯೋ ನೀರು, ಆವಿನಹಳ್ಳಿ ಕಸಬಾಕ್ಕೆ ಕುಡಿಯೋ ನೀರು, ಇದು ಭರವಸೆ ಅಲ್ಲ, ಸರ್ಕಾರಿ ಮಂಜೂರಾತಿಯಾಗಿ ಅನಂತಪುರದಲ್ಲಿ ಕಾರ್ಯಾರಂಭ ಆಗಿರ್ತಕ್ಕಂಥದ್ದು. ಕ್ಯಾಬಿನೆಟ್ನಲ್ಲಿ ಮಂಜೂರಾಗಿ ಇನ್ನೊಂದು ವರ್ಷದಲ್ಲಿ ನಾವು ಈ ಎರಡು ಹೋಬಳಿಗಳಿಗೆ ಶರಾವತಿ ಹಿನ್ನೀರನ್ನು ಕೊಡ್ತಕ್ಕಂಥ ಒಂದು ಐತಿಹಾಸಿಕ ಯೋಜನೆಗೆ ಸನ್ಮಾನ್ಯ ಶಾಸಕರಾದಂಥ H. ಹಾಲಪ್ಪ ಹರತಾಳ್ ಎಲ್ಲರ ಸಹಕಾರವನ್ನು ಪಡೆದು, ವಿಶೇಷವಾಗಿ ಸಂಸದರು, ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಇಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು, ಮಾನ್ಯ ಈಶ್ವರಪ್ಪನವರ ಬೆಂಬಲ ಸಹಕಾರವನ್ನು ಪಡೆದು ಸುಮಾರು 400ಕ್ಕಿಂತ ಹೆಚ್ಚು ರಸ್ತೆಗಳ ನಿರ್ಮಾಣ ಆಗಿದೆ. ಒಂದು ಕನಸಿನ ಯೋಜನೆ. ಅನಂತಪುರ, ಆವಿನಹಳ್ಳಿ, ಕಸಬಾ ಈ ಕ್ಷೇತ್ರಗಳಿಗೆ ಶರಾವತಿ ಹಿನ್ನೀರಿನಿಂದ ಶಾಶ್ವತ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯ, ಒಂದು ತಾಲೂಕು ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅಲ್ಲಿಯ ವಾತಾವರಣವನ್ನು ಸಜ್ಜುಗೊಳಿಸಬೇಕು ಅನ್ನೋದಾದರೆ ಅಲ್ಲಿಯ ಕನೆಕ್ಟಿವಿಟಿಗೆ, ಅಲ್ಲಿಯ ರಸ್ತೆ ಸಂಪರ್ಕ ಜಾಲಕ್ಕೆ ವಿಶೇಷವಾದಂಥ ಆದ್ಯತೆಯನ್ನು ಕೊಡಬೇಕು. ಆ ಹಿನ್ನೆಲೆ ಒಳಗೆ ಅನೇಕರು ಮಾಡಿದ್ದಾರೆ. ಈ ಹಿಂದೆ ಚುನಾಯಿತ ಪ್ರತಿನಿಧಿಗಳಾದವರು ಎಲ್ಲರೂ ಕೂಡ ಅವರ ಕೊಡುಗೆ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನು ಬಿಜೆಪಿದು ಅಂತಲೂ ನಾನು ಹೇಳಲ್ಲ, ಪ್ರತಿಪಾದನೆ ಮಾಡಲ್ಲ.
ಅವರವರ ಪರಿಶ್ರಮ ಆಯಾ ಕಾಲಘಟ್ಟದ ಸಂದರ್ಭದಲ್ಲಿ ಇರ್ತಕ್ಕಂಥ ಒಳ್ಳೆಯ ವಾತಾವರಣದಲ್ಲಿ ಊರಿನ ಅಭಿವೃದ್ಧಿಗೆ ಅವ್ರದ್ದೇ ಆದಂಥ ಕೊಡುಗೆಗಳನ್ನು ಮಾಡಿದ್ದಾರೆ. 5 ಬೆರಳು ಒಂದೇ ಸಮ ಇರಲ್ಲ. 20 ಕೋಟಿ ಮಂಜೂರಾತಿಗೂ 600 ಲಕ್ಷದ ಮಂಜೂರಾತಿ, 6 ಕೋಟಿಯ ಮಂಜೂರಾತಿಗೂ 60 ಕೋಟಿ 600 ಲಕ್ಷ ಮಂಜೂರಾತಿಗೆ ಆಗಿರ್ತಕ್ಕಂಥ ಸರ್ಕಾರಿ ಆದೇಶವನ್ನು ತಗೊಳ್ಳಿ. ನಾನು ಆಗ್ರಹ ಮಾಡ್ತೀನಿ, ಬಹುಶಃ ನಾಮಿನೇಟೆಡ್ ನಗರಸಭಾ ಸದಸ್ಯರಾದ ಸಿದ್ದಪ್ಪನವರು ಅಂತ ಅನ್ಬೇಡ್ತೀನಿ, ಅವರು ಕೂಡ 20 ಕೋಟಿ ಬಂದಿತ್ತು. ಈ ದಾಖಲೆ ಜೊತೆಗೆ ನಾನು ನೇರ ಪ್ರಶ್ನೆ ಮಾಡ್ತೀನಿ, ನಿಮ್ಮ ಹತ್ರ ದಾಖಲಾತಿ ಇದ್ದರೆ ಅದನ್ನು ಹಾಜರುಪಡಿಸಿ ಸಾರ್ವಜನಿಕರಿಗೆ ಸ್ಪಷ್ಟೀಕರಣ ಕೊಡಬೇಕು. ಇದರ ವಾರ್, ಒಂದು ಪತ್ರಿಕೆಯ ಶೀರ್ಷಿಕೆನ ಹೇಳಬೇಕು ಅಂದರೆ ಒಂದು ವಾರ್ ನಡೆದಿರೋದನ್ನು ಗಮನಿಸಿ. ಇವತ್ತು ಅನೇಕ ಸಮಸ್ಯೆಗಳಿವೆ, ಜೀವಂತ ಜ್ವಲಂತ ಸಮಸ್ಯೆಗಳಿವೆ. ಪರಿಹಾರದ ಕಡೆಗೆ ಹೋಗ್ತಾ ಇದ್ದೀವಿ ಅಂತಂದರೆ ಶಾಸಕರ ನೈಜ ಕಾಳಜಿ, ಕಳಕಳಿ, ಅದಕ್ಕೆ ಪೂರಕವಾದಂತಹ ಅವರ ಆಡಳಿತದ ಸ್ಕಿಲ್, ಕೌಶಲ್ಯ ಅನೇಕ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರದ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಈ ಊರಲ್ಲಿರ್ತಕ್ಕಂಥ ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಸಲ್ಲಿಸಬೇಕು ಅನ್ನೋ ಹಿನ್ನೆಲೆ ಒಳಗೆ ಅವರ ಕಾರ್ಯಯೋಜನೆ, ಶಾಶ್ವತವಾಗಿ ಎಲ್ಲೆಲ್ಲಿ ರಸ್ತೆಗಳಿರಲಿಲ್ಲ ಅಲ್ಲಿ ಸರ್ವೋನ್ನತ ರಸ್ತೆಗಳ ನಿರ್ಮಾಣ, ಈ ಕ್ಷೇತ್ರದ ಜನತೆಗೆ ಶಾಶ್ವತವಾದ ಕುಡಿಯೋ ನೀರನ್ನ, ಮಲೆನಾಡಿನ ತಪ್ಪಲಲ್ಲಿದ್ದು ಕುಡಿಯೋ ನೀರಿಗೆ ಹಾಹಾಕಾರ, ಬರ, ಟ್ಯಾಂಕರ್ ಹೊಡಿಸಿ ಎಷ್ಟು ಬಿಲ್ ಆಗಿದೆ ಅಂತ ನಾವು ನೋಡಿದ್ದೀವಿ. ಇವತ್ತು ಶಾಶ್ವತವಾದ ಕುಡಿಯೋ ನೀರು ಸಿಗತ್ತೆ ಅಂತಂದರೆ ಒಬ್ಬ ಸ್ಥಳೀಯರಾಗಿ ಹಾಲಪ್ಪನವ್ರ ಕೊಡುಗೆ ಏನು ಅನ್ನೋದು ಗೊತ್ತಾಗತ್ತೆ. ನಾನು ಶಬ್ದಗಳ, ವಾಕ್ಯಗಳ ಜೋಡಣೆ ಮುಖಾಂತರ ಅವರ ಸ್ಥಳೀಯರು ಅಂತೇಳಿ ಪುಷ್ಟೀಕರಿಸೋದಕ್ಕಿಂತ ಅವ್ರ ಕೆಲಸ ಮಾತನಾಡ್ತಾ ಇದೆ, ಅವ್ರು ತಂದು ಕೊಟ್ಟಿರೋ ಯೋಜನೆಗಳು ಮಾತನಾಡ್ತಾ ಇದ್ದಾವೆ. ಐತಿಹಾಸಿಕವಾದಂತಹ ಸೇತುವೆ ಕಾರ್ಯ ಇವತ್ತು ಯಶಸ್ವಿಯಾಗಿ ನಿರ್ಮಾಣ ಹಂತದ ಪೂರ್ಣದ ಹಂತದಲ್ಲಿದೆ ಅಂತಂದರೆ ಅವರ ಬದ್ಧತೆಯನ್ನು ತೋರಿಸುತ್ತೆ. ಹಾಗಾಗಿ ಸಾಗರದ ಜನ ಮುಗ್ಧರಲ್ಲ. ಇಡೀ ವ್ಯವಸ್ಥೆಯಲ್ಲಿ ಅತ್ಯಂತ ಜಾಗೃತ ಮತದಾರರನ್ನ, ಜಾಗೃತ ಪ್ರಜ್ಞಾವಂತ ಮತದಾರರು ಹೊಂದಿರತಕ್ಕಂಥ ಈ ಕ್ಷೇತ್ರದಲ್ಲಿ ನಾವು ಸುಳ್ಳನ್ನು ಹೇಳಿ ಅಡಗಿಸ್ಕೊಳ್ಳೋಕ್ಕಾಗಲ್ಲ, ಹೇಳಬಾರ್ದು. ನಮ್ಮ ರಾಜಕಾರಣ ಮುಂದಿನ ಪೀಳಿಗೆಗೆ ಒಂದು ಮಾದರಿ ಹೆಜ್ಜೆಯಾಗಿ ಇರಬೇಕು. ನಾನು ಒಬ್ಬ ಸದಸ್ಯರಾಗಿ, ಜಿಲ್ಲೆಯ ಅಧ್ಯಕ್ಷನಾಗಿ, ನಮ್ಮ ಪಕ್ಷದಲ್ಲಿ ಸಾಗರದ ನಗರಸಭೆಯಲ್ಲಿ ಆ ರೀತಿಯ ಯಾವುದೇ ಗುಂಪುಗಾರಿಕೆ ಆಗಲಿ, ಭಿನ್ನಾಭಿಪ್ರಾಯಗಳಾಗಲಿ ಇಲ್ಲ. ಒಂದೊಮ್ಮೆ ಅಭಿವೃದ್ಧಿಯ ದೃಷ್ಟಿಯಿಂದ ಆಡಳಿತದಲ್ಲಿ ಯಾವುದಾದ್ರೂ ಆದ್ಯತೆ ಮೇಲೆ ಆಗಬೇಕು ಅನ್ನೋದಾದರೆ ಅದಕ್ಕೆ ಅತ್ಯುತ್ತಮವಾದಂಥ ವೇದಿಕೆಗಳನ್ನು ಪಕ್ಷದ ಒಳಗೆ, ಪಕ್ಷದ ಹೊರಗಡೆ ಸ್ಥಳೀಯ ಅಧ್ಯಕ್ಷರು ಕಲ್ಪಿಸ್ಕೊಡ್ತಾ ಇದ್ದಾರೆ. ಒಂದು ಸತ್ಯಕ್ಕೆ ದೂರವಾದಂಥ ಸ್ಥಳೀಯಲ್ಲಿ ತೀರ್ಥಹಳ್ಳಿ, ಭದ್ರಾವತಿ ಹೊರತುಪಡಿಸಿದ್ರೆ ಉಳಿದಂಥ 10 ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮದೇ ಅಧಿಕಾರ ಇದೆ. 2020 ಇಲ್ಲ, ಒಂದು ಸ್ಥಿರವಾದಂಥ ಆಡಳಿತ ಕೊಡಬೇಕು, ಅಭಿವೃದ್ಧಿ ಪರವಾದಂಥ ಆಡಳಿತ ಕೊಡಬೇಕು. ನಗರಸಭೆಗೆ ಪೂರಕವಾಗಿ ಹೇಳಬೇಕು ಅಂತಂದ್ರೆ ನಿಶ್ಚಿತವಾಗಿ ನಮ್ಗೆ ಅಭಿಮಾನ, ಹೆಮ್ಮೆ, ಗರ್ವ ಇದೆ. ಒಬ್ಬ ಪ್ರಥಮ ಪ್ರಜೆಯಾಗಿ ಆ ಸ್ಥಾನಕ್ಕೆ ಗೌರವ ಸಲ್ಲಿಸಿ ಈ ಕೊರೋನಾದ ಮಧ್ಯೆನೂ ನಾನು ಪಟ್ಟಿ ಮಾಡಕ್ಕೆ ಹೋಗಲ್ಲ ಸರ್. ಇಂದಿರಾ ಕ್ಯಾಂಟೀನು ಸರ್ಕಾರದ ಯೋಜನೆ ಆದರೂ ಕೂಡ ನಗರಸಭೆಯಿಂದ ಆ ಹಸಿದವರಿಗೆ ಊಟ ಕೊಡಬೇಕು ಅಂತಕ್ಕಂಥದ್ದು ಒಂದು ಐತಿಹಾಸಿಕ ಯೋಜನೆ. ಈಗ ಗೋಷ್ಠಿಯಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ಸತೀಶ್ ಕೆ, ನಗರಸಭಾ ಅಧ್ಯಕ್ಷೆ ಮಧುರಾ ಶಿವಾನಂದ್, ಉಪಾಧ್ಯಕ್ಷ ವಿ ಮಹೇಶ್ ಹಾಜರಿದ್ದರು. ಸಾಗರ ತಾಲೂಕಿನ ಆನಂದಪುರಂನ ಹೊಂಬುಜಾ ಲಾಡ್ಜ್ ಹಿಂಭಾಗದ ವಿಕ್ಟೋರಿಯಾ ಕಾಟೇಜ್ನಲ್ಲಿ ಅರುಣ್ ಪ್ರಸಾದ್ ಅವರ 29 ಸಣ್ಣ ಕಥೆಗಳ ಕಥಾ ಸಂಕಲನ ಬಟ್ಟರ ಬೋಂಡಾದ ಬಾಂಡ್ಲಿಯಲ್ಲಿ ಬಿಲಾಲಿ ಬಿಲ್ಲಿ ಅಭ್ಯಂಜನ ಎಂಬ ಕಥಾ ಸಂಕಲನವನ್ನು ಜಲತಜ್ಞ ಹಾಗೂ ಪರಿಸರ ಪತ್ರಕರ್ತ ಶಿವಾನಂದ ಕಳವೆ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಿಲಾಲಿ ಬಿಲ್ಲಿ ಅಭ್ಯಂಜನ ಕಥಾ ಸಂಕಲನವನ್ನು ನಾವೆಲ್ಲ ಸೇರಿ ಬಿಡುಗಡೆ ಮಾಡ್ತಾಯಿದ್ವಿ.
ಪುಸ್ತಕವನ್ನು ಶಿವಮೊಗ್ಗದ ಪಶ್ಚಿಮ ಘಟ್ಟದ ಓದುಗ ವಿಮರ್ಶಕರ ಬಳಗ ಶಿವಮೊಗ್ಗ ಇವರು ಇದನ್ನು ಪ್ರಕಟಿಸ್ತಾ ಇದ್ದಾರೆ. ಇನ್ನೇನು 2 ದಿನಕ್ಕೆ ಹೊಸ ವರ್ಷ ಬರ್ತಾ ಇದೆ. ಈ ವರ್ಷದ 21ರ ಕೃತಿಯಾಗಿ ಅರುಣ್ ಪ್ರಸಾದ್ ಅವರ ಈ ಕೃತಿ ಇವತ್ತು ಬರ್ತಾ ಇದೆ. ಈ ವರ್ಷದ ಕೊನೆಯಲ್ಲಿ ಈ ಕೃತಿ ಹೊಸ ಕೃತಿಯಾಗಿ ನಮಗೆ ಕೈ ಸೇರ್ತಾ ಇದೆ. ಇದರೊಳಗೆ ಏನಿದೆ, ನಮಗೆಲ್ಲ ಅರುಣ್ ಪ್ರಸಾದ್ ಅವರು ಪರಿಚಿತರು. ಅವರು ಉದ್ಯಮ ಮಾಡ್ತಾರೆ, ಕೃಷಿಯ ಜೊತೆಗೆ ಸಂಬಂಧ ಇದೆ, ಸಾಮಾಜಿಕ ಕೆಲಸಗಳನ್ನು ಮಾಡ್ತಾರೆ, ಬರಹಗಾರರಾಗಿ ಕಾರ್ಯನಿರ್ವಹಿಸ್ತಾರೆ. ಒಂದಾನೊಂದು ಕಾಲದಲ್ಲಿ ರಾಜಕೀಯ ಕ್ಷೇತ್ರಗಳಲ್ಲೂ ಕೈಯಾಡಿಸಿ ಬಂದವರು. ಪ್ರತಿನಿತ್ಯ ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಆನಂದಪುರಕ್ಕೆ ಈ ರಾಜ್ಯದ ಯಾರ್ಯಾರು ಹೇಗೆ ಸಂಬಂಧಗಳು ಅನ್ನೋದನ್ನು ಸ್ವಾರಸ್ಯಕರವಾಗಿ ಹಳೆ ಫೋಟೋಗಳನ್ನು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳನ್ನು ನಮ್ಮೆದುರಿಗೆ ಇಡ್ತಾ ಹಳೆಯ ನೆನಪುಗಳನ್ನು ತಂದು ಸಾಕಷ್ಟು ಇನ್ನಷ್ಟು ನಾವು ಮಾಡ್ತಾ ಈ ಕೆಲಸಗಳಾಗಬೇಕು. ಅರುಣ್ ಪ್ರಸಾದ್ ಅವರು ಈ ದಿಶೆಯಲ್ಲಿ ಸಾಕಷ್ಟು ಮುಂದೆ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಈ ಮುಂದಿನ ದಿನಗಳಲ್ಲೂ ಕೂಡ ಅವರಿಂದ ಇನ್ನೂ ಹೆಚ್ಚಿನ ಉತ್ತಮ ಕೃತಿಗಳನ್ನು ನಿರೀಕ್ಷೆ ಮಾಡ್ತಾ, ಈ ಬರೆಯೋದು ದೊಡ್ಡದಲ್ಲ, ಅದನ್ನು ಪ್ರಕಾಶ ಮಾಡೋದು ಅತ್ಯಂತ ಕಷ್ಟ. ಯಾಕೆಂದರೆ ನೀವು ಬರೆದು ಬಿಡ್ತೀರಿ, ಅವ್ರಿಗೆ ಕೊಟ್ಬಿಡ್ತೀರಿ, ಪಾಪ ಅವರು ಪ್ರೂಫ್ ಹಾಕಿ ಪ್ರಿಂಟ್ ಮಾಡ್ತಾರೆ. ಪ್ರಿಂಟ್ ಮಾಡಿದ ನಂತರ ತಗೊಳ್ಳೋ ಇದ್ರೆ ಮಾತ್ರ ಅವ್ರನ್ನ ನಗುತ್ತಾರೆ, ಇಲ್ಲಾದರೂ ಸಿಟ್ಟು ಮಾಡ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ಈ ಪ್ರಕಾಶಕರ ಕಷ್ಟ ಒಂಥರ ಇದೆ, ನಾವು ಬರಹಗಾರರ ಕಷ್ಟ ಒಂಥರ ಆದರೆ ಇನ್ನು ಮುಂದಿನ ಕಷ್ಟ ಅವ್ರದ್ದು. ಹಾಗೆ ಅಂಥ ಕಷ್ಟವನ್ನು ಎದುರಿಸೋ ಸಿದ್ಧರಾಗಿ ಪುಸ್ತಕವನ್ನು ಪಬ್ಲಿಷ್ ಮಾಡೋಂಥ ಗೆಳೆಯ ಶೃಂಗೇಶ್ ಅವರು ಇದ್ದಾರೆ. ಜೊತೆಗೆ ಪತ್ರಕರ್ತ ಪ್ರಕಾಶ್ ಕುಗ್ಗಿ ಅವರಿದ್ದಾರೆ. ನಿಮ್ಮೆಲ್ಲ ಅನೇಕ ಗೆಳೆಯರೆಲ್ಲ ಇಲ್ಲಿ ಸೇರಿದಿರಿ. ಇದೊಂದು ಸಣ್ಣ ಸಮಾರಂಭದಲ್ಲಿ ನಾವೆಲ್ಲ ಈ ಕೃತಿಯನ್ನು ಶುಭ ಹಾರೈಸಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ಕೂಡ ಇನ್ನೇನು 2 ದಿವಸಕ್ಕೆ ನಾವು 22ಕ್ಕೆ ಬರ್ತಾ ಇದ್ದೀವಿ. ಗೊತ್ತಿದೆ ನನಗೂ ಕೂಡ ಇವರು ನಾನು ಭೇಟಿಯಾಗುವಾಗ ನೀವು ಮಾಸ್ಕಲ್ಲಿದ್ರಿ, ನಾನು ನಿಮಗೆ ಕೈ ಕೊಡುವ ಇದರಲ್ಲಿರಲಿಲ್ಲ. ದೂರ ನಿಂತು ನಾವು ಮೊದಲ ಪರಿಚಯವನ್ನು ಒಂದು ಕೊರೋನಾ ಕಾಲದಲ್ಲೇ ನಾವು ಸೇರ್ಕೊಂಡಿದ್ವಿ. ಅಂದರೆ ಇವತ್ತಿನ ಪರಿಸ್ಥಿತಿ, ನಾವು ಎಷ್ಟೋ ಸರಿ 1 ವರ್ಷದ ಲೀಸ್ಟನ್ನು ತೆಗೆದುಬಿಟ್ರೆ ಎಷ್ಟೋ ಜನರನ್ನು ಕಳ್ಕೊಂಡಿದ್ದೀವಿ, ಎಷ್ಟೋ ನೋವುಗಳನ್ನು ನುಂಗಿದ್ದೀವಿ. ಅದ್ರ ಮಧ್ಯೆ 1-2 ವರ್ಷಗಳನ್ನು ನಾವು ಕಳೆದಿದ್ದೀವಿ. ಮತ್ತೇನೋ ಸೂಚನೆಗಳು ಆ ಥರದ್ದು ಬರ್ತಾ ಇದೆ. ದಯವಿಟ್ಟು ನಮ್ಮ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಜಾಗೃತಿಯನ್ನು ವಹಿಸಿ. ನಾನು ಹೆಚ್ಚು ತಿರುಗೋನು, ಇವರಿಲ್ಲಿ ಕೂತಿರೋ, ನಾನು ಬರುವಾಗ ಅವರನ್ನು ಭೇಟಿಯಾಗೋದು ಎಷ್ಟೋ ಸರಿ ಭೇಟಿಯಾಗೋದಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಏನಂತಂದರೆ ಅವ್ರು ಇರೋರಿಗೆ ನಾವು ಇಲ್ಲಿ ತೊಂದರೆ ಕೊಟ್ಟಾಗೆ ಅಂತ ಅನಿಸ್ತಿತ್ತು. ಯಾಕೆಂದರೆ ನಾವೆಲ್ಲೋ ಸುತ್ತಾಡ್ಕೊಂಡ್ಬಂದು ಇದು. ಹಾಗಾಗಿ ಆರೋಗ್ಯದ ಬಗ್ಗೆ ಜಾಗೃತಿ ಕೂಡ ಕೆಲಸ ಡಾಕ್ಟರ್ ಮಾಡ್ತಾರೆ ಅವರು. ಹಾಗಾಗಿ ಅಂತ ಅನೇಕ ಜಾಗೃತಿಯ ಆಹಾರದ ಬಗ್ಗೆ ಮಾಡ್ತಾರೆ. ಇನ್ನು ಅನೇಕ ಸಂಗತಿಗಳು, ನಾನು ಎಷ್ಟೋ ಸರಿ ಒಂಥರ ಡಾಕ್ಟ್ರ್ ಇದ್ದಂಗೆ ತೂಕ ಇಳಿಸೋದು ಹೆಂಗೆ ಅಂದರೂ ಅವರು ಹೇಳ್ತಾರೆ. ಅನೇಕ ಸಂಗತಿಗಳ ಕುರಿತಾಗಿ ತಿಳ್ಕೊಂಡಿರುವಂಥ ಅರುಣ್ ಪ್ರಸಾದ್ ಅವರಿಗೆ, ಅವರ ಬರಹ, ಅವರ ಈ ಕ್ಷೇತ್ರಕ್ಕೆ ಅವ್ರದ್ದೇನು ಹೊಸ ಮಾಧ್ಯಮ ಏನಲ್ಲ ಇದು ಬರವಣಿಗೆ, ಈಗಾಗಲೇ ಅವರು ನವ ಮಾಧ್ಯಮದಾದಂಥ ಫೇಸ್ಬುಕ್ಕಲ್ಲಿ ಸಾಕಷ್ಟು ಈ ಥರದ ಬರೀತಾನೆ ಇದ್ದಾರೆ. ಈಗಾಗಲೇ ಈ ಬಂದಂಥ ಇಂಥ ಕೃತಿಗಳು ಇನ್ನಷ್ಟು ಬರೀಲಿ ಅಂತ ಹಾರೈಸಿ ಭಾಗವಹಿಸಿದ ನಿಮಗೂ ಕೂಡ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತನ್ನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪತ್ರಕರ್ತ ಪ್ರಕಾಶ್ ಕುಗ್ವೆ ಮಾತನಾಡಿ, ಪರಿಚಯ ಆಗ್ತಿದ್ದಾರೆ. ಸೊ ಲೇಖಕರು ಅಂತಂದರೆ ಬರೀ ಸಾಧಾರಣ ಲೇಖಕರಲ್ಲ. ಈಗ ಆ ಕೃತಿನ ಅವರ ಚಂಪಕ ಕಾದಂಬರಿ ಈಗ ಸಂಶೋಧನೆಯ ದೃಷ್ಟಿಯಿಂದಲೂ ಭಾಳ ಮಹತ್ವದ್ದು ಅಂಥೇಳಿ ತುಂಬ ಜನ ಸಂಶೋಧಕರು ಕೂಡ ಅದು ಅಭಿಪ್ರಾಯಪಡ್ತಾ ಇದ್ದಾರೆ. ಸೊ ಅಂದರೆ ಅವರ ಬರವಣಿಗೆಯಲ್ಲಿ ಆ ಸಂಶೋಧನೆಯ ಶಿಸ್ತು ಇದೆಯಲ್ಲ, ಅದು ಕೂಡ ಅವ್ರಿಗೆ ಗೊತ್ತಾಗದಿದ್ದಂಗೆ ಅದು ಅಳವಡಿಕೆ ಬಂದಿದೆ. ಮತ್ತು ಅವರು ಈ ಅನಂತಪುರದ ಇತಿಹಾಸದ ಬಗ್ಗೆ ಬರೀತಾ ಇರ್ತಾರೆ. ಎಷ್ಟು ಸಣ್ಣ ಮಾಹಿತಿಗಳನ್ನು ಕೊಡ್ತಾರೆ ಅಂತಂದರೆ, ಇವನು ಭಾಳ ಅಕಾಡೆಮಿಕ್ಕಾಗಿ ಒಂದು ಸಂಶೋಧಕ ಮಾಡೋಕ್ಕಿಂತ ಹೆಚ್ಚಿನ, ಯಾಕಂದರೆ ಅವರು ಒಂದು ಇತಿಹಾಸ ಅಂತಂದರೆ ಅಥವಾ ಒಂದು ಇದನ್ನು ಅಂತಂದರೆ ಬರೀ ರಾಜ ಮಹಾರಾಜರ ಇತಿಹಾಸ ಅಲ್ಲ, ಆ ಊರಿನ ಒಬ್ಬ ಹಾವಾಡಿಗ, ಒಬ್ಬ ಕ್ಷೌರಿಕ, ಒಬ್ಬ ಕೀಮರವನು, ಈ ಮೂಲಕ ಇತಿಹಾಸ ನೋಡ್ತಾ ಇದ್ದಾರೆ. ಸೊ ಆ ದೃಷ್ಟಿಕೋನ ನಮ್ಮ ಇತಿಹಾಸದ ಇದರಿಂದ ನಾವು ಕಲಿತು ಬಂದಿಲ್ಲ. ಬಟ್ ಈಗ ಅದು ಆ ಥರದ ಒಂದು ಇತಿಹಾಸನ ಹೇಳ್ಕೊಡ್ತಾ ಇರೋದು, ಅದು ನಿಜವಾದ ಒಂದು ನಾಗರಿಕತೆಯನ್ನು ಸರಿಯಾಗಿ ಪ್ರತಿಬಿಂಬಿಸುವಂಥ ಪ್ರಯತ್ನ ಅಂತ ನಾನು ಭಾವಿಸ್ತೇನೆ. ಸೊ ಮತ್ತು ಅವರು ವ್ಯಕ್ತಿ ಚಿತ್ರಗಳನ್ನು ಭಾಳ ಚೆನ್ನಾಗಿ ಕಟ್ಕೊಡ್ತಾ ಇದ್ದಾರೆ. ವ್ಯಕ್ತಿ ಚಿತ್ರಗಳು ಅಂದರೆ ಅವರ ಸುತ್ತಮುತ್ತಲಿನ ವ್ಯಕ್ತಿಗಳು,
ಈ ಆನಂದಪುರದ ಪ್ರತಿಯೊಂದು ಪಾತ್ರನೂ ಅವರಿಗೆ ಪರಿಚಯ ಇರೋ ಲೆಕ್ಕದಲ್ಲಿ ಕಾಣಿಸ್ತಾ ಇದೆ ಅವರ ಬರವಣಿಗೆ ನೋಡಿದೆ. ಸೊ ಅವರವರ ಸಂಬಂಧ ಹೇಗೆ ಅವ್ರ ಜನರು ನೋಡೋ ರೀತಿ ಅದು ಭಾಳ ವಿಶೇಷವಾಗಿ ನಮ್ಮನ್ನು ಇತ್ತೀಚೆಗೆ ಗಮನ ಸೆಳೀತಾ ಇದೆ. ಮತ್ತು ಆಹಾರದ ಬಗ್ಗೆ ಮಾತ್ರ ಭಾಳ ವೈವಿಧ್ಯಮಯ ಆಹಾರವನ್ನು ಅವರು ಟೇಸ್ಟ್ ಮಾಡ್ತಾ ಬೇರೆಯವ್ರಿಗೂ ಪರಿಚಯ ಮಾಡ್ತಾ ಇದ್ದಾರೆ. ಅದು ಕೂಡ ಆಹಾರದ ಅಂದರೆ ಒಳ್ಳೆಯ ಆಹಾರವನ್ನು ತಗೋಬೇಕು ಮತ್ತು ಅದರಿಂದ ಆರೋಗ್ಯವನ್ನು ಇಟ್ಕೋಬೇಕು ಅಂತ ಕೊರೋನಾ ಕಾಲದಲ್ಲೂ ಕೂಡ ತುಂಬ ಮಾಹಿತಿಗಳನ್ನು ಅವರು ಫೇಸ್ಬುಕ್ ಕೊಟ್ಟರು. ಅದು ತುಂಬ ಖುಷಿ ಕೊಡುವಂಥ ವಿಚಾರ. ಮತ್ತು ಈಗ ಅರುಣ್ ಪ್ರಸಾದ್ ಅವರು ಈಗ ರಾಜಕಾರಣದಲ್ಲಿ ಇದ್ದರು ಅಂತ ನಮಗೆ ಗೊತ್ತು. ಈಗ ರಾಜಕಾರಣದಲ್ಲಿದ್ದು ಅದೇ ಸ್ನೇಹಿತರು ಮುಂದುವರೆದಿದ್ರು ಏನಾಗ್ತಿದ್ರು, ಒಂದು ಒಳ್ಳೆಯ ರಾಜಕಾರಣ ಆಗ್ತಿದ್ರು. ಆದರೆ ಇಂಥ ಒಳ್ಳೆಯ ಸಮೃದ್ಧ ಬದುಕು ಸಿಗ್ತಿರ್ಲಿಲ್ಲ ಅಂತ ನನಗೆ ಅನಿಸುತ್ತೆ. ಒಂದಿಷ್ಟು BP, ಶುಗರ್ ಎಲ್ಲ ರೋಗಗಳನ್ನು ಬಡಿಸ್ಕೊಂಡು ಮತ್ತೊಬ್ಬ ಈ ಮಾತಿನ ಮಲ್ಲರ ಥರ ಆಗ್ಬಿಡ್ತಿದ್ರು ಅಂತ ನನ್ನ ಒಂದಿದೆ. ಬಟ್ ಈಗ ಅದು ನಿಜವಾದ ಬದುಕನ್ನು ಬದುಕಬೇಕಾದ ಒಬ್ಬ ಮನುಷ್ಯ ಇವತ್ತಿನ ಜಗತ್ತಿನಲ್ಲಿ ಇದೇ ರೀತಿ ಇರಬೇಕು ಅಂತ ಸ್ವಲ್ಪ ರಾಜಕಾರಣ, ಸ್ವಲ್ಪ ಉದ್ಯಮ, ಸ್ವಲ್ಪ ಸಾಹಿತ್ಯ, ಈ ಥರದ ಬದುಕಿನ ಎಲ್ಲದರ ಬಗ್ಗೆ ಆಸಕ್ತಿ ಹೊಂದಿ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡಿರುವಂಥ ಜವಾಬ್ದಾರಿ ಇಟ್ಕೊಂಡಿರೋ ಒಂದು ವ್ಯಕ್ತಿಯಾಗಿ ಇದ್ದಾರೆ. ಸೊ ಆ ಹಾದಿಯಲ್ಲಿ ಅವರಿಗೆ ಇನ್ನಷ್ಟು ಅವರಿಂದ ಕೃತಿಗಳು ಬರಲಿ, ಇನ್ನಷ್ಟು ಫೇಸ್ಬುಕ್ಕಲ್ಲಿ ಅವರು ಬರೀಲಿ, ಇಷ್ಟೇ ಜೀವಂತಿಕವಾಗಿ ಆರೋಗ್ಯಪೂರ್ಣ ಆಲೋಚನೆಗಳನ್ನ ಇಟ್ಕೊಂಡು ಇನ್ನೊಬ್ಬರಿಗೂ ಅದನ್ನ ಹಂಚಲಿ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಜನ ಹೋರಾಟ ದಿನಪತ್ರಿಕೆಯ ಸಂಪಾದಕ ಶೃಂಗೇಶ್ ಮತ್ತು ಕೃತಿಕಾರ ಅರುಣ್ ಪ್ರಸಾದ್ ಹಾಜರಿದ್ದರು. ನಂತರ ನಾಗರಾಜ್ ತೋಮ್ರಿ ಅವರಿಂದ ಲಾವಣಿ ಗೀತ ಗಾಯನ ಕಾರ್ಯಕ್ರಮ ನಡೆಯಿತು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ರೇವಣಪ್ಪ ಹಾಜರಿದ್ದರು. ಸ್ಥಳೀಯ ಪತ್ರಕರ್ತರಾದ ಜಗನ್ನಾಥ್ ಆರ್, BD ರವಿಕುಮಾರ್, ಮಲ್ಲಿಕಾರ್ಜುನ್, ND ಹೆಗಡೆ, ಚಂದ್ರಶೇಖರ್ ಉಪಸ್ಥಿತರಿದ್ದರು. K ನಾಗರಾಜ್ ನಿರೂಪಣೆ ಮಾಡಿದರು. ಆಧುನಿಕ ಶಿಕ್ಷಣ ಮಕ್ಕಳನ್ನು ಕುಟುಂಬ ವ್ಯವಸ್ಥೆಯಿಂದ ದೂರ ಮಾಡುತ್ತಿದೆ ಎಂದು ಉಪನ್ಯಾಸಕ ಡಾಕ್ಟರ್ ನಾಗಾ ಹುಬ್ಬಳ್ಳಿ ತಿಳಿಸಿದರು. ಸಾಗರ ತಾಲೂಕಿನ ಹೊಸಂತೆ ಗ್ರಾಮದಲ್ಲಿ ಗುರುವಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಬಹಳ ಜನ ಅಯ್ಯೋ ಇದೀನಿ ಬಿಡಪ್ಪ ಅಂತೀವಿ, ಅಂದ್ರೆ ಚೆನ್ನಾಗಿದ್ದೀನಿ ಅಂತ ಹೇಳೋ ಸಂಖ್ಯೆ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಹಾಗೇನೆ ಯಾರಾದ್ರೂ ಹೋಗಿ ಕೇಳಿ, ಈಗ ಮೊದಲು ಹೇಗಿದೆಯಾ ನೀ ಹೇಗಿದೆಯಾ ಮೊದಲೆಲ್ಲ ಚೆನ್ನಾಗಿದ್ದಾರ ಅಂತ ಪ್ರಶ್ನೆ ಬರ್ತಾ ಇತ್ತು. ಯಾರನ್ನೇ ಹೊಸಬರು ಭೇಟಿ ಮಾಡಿ ಅಥವಾ ಸಂಬಂಧಿಕರು ಭೇಟಿ ಮಾಡಿ ಚೆನ್ನಾಗಿದ್ದಾರ ಎಲ್ಲ ಆರಾಮ ಅಂತ ಕೇಳ್ತಾ ಇದ್ರು. ಈಗ ಯಾರಾದ್ರೂ ಸಂಬಂಧಿಕರು ಯಾರಾದ್ರೂ ಪರಿಚಯದವರು ಭೇಟಿ ಮಾಡಿ ಮತ್ತೆ ಏನ್ ಮಾಡ್ತಾ ಇದೀಯಾ, ಸಂಬಳ ಪರವಾಗಿಲ್ವಾ, ಏನ್ ತೊಂದ್ರೆ ಇಲ್ಲ, ಗಾಡಿ ತಗೊಂಡ ಮನೆ ಕಳ್ಸದ, ಅಂದ್ರೆ ಈ ತರ ವಿಷಯಗಳು ಮೊದಲು ಬರುತ್ತೆ. ನೀವು ಚೆನ್ನಾಗಿದ್ದೀರಾ ಅಂತ ಕೇಳೋಕ್ಕಿಂತ ಮೊದಲು ನೀವು ಏನ್ ಮಾಡ್ತಾ ಇದ್ದೀರಿ, ನಿಮ್ಮ ಉತ್ಪನ್ನ ಏನು, ನಿಮ್ಮ ಉದ್ಯೋಗ ಏನು, ಈ ತರ ವಿಷಯಗಳು ಬರ್ತದೆ. ಅದ್ರ ಅರ್ಥ ಏನು ಅಂತಂದ್ರೆ ವಿ ಆರ್ ಬಿಕಮಿಂಗ್ ಪ್ರಾಕ್ಟಿಕಲ್ ಅಂತ. ಅಂದ್ರೆ ಪ್ರಾಕ್ಟಿಕಲ್ ಜೀವನ ಒಂದು, ಸೆಂಟಿಮೆಂಟಲ್ ಜೀವನ ಒಂದು. ಅಂದ್ರೆ ಮಾನವೀಯ ಸಂಬಂಧಗಳ ಜೊತೆಗೆ ಬದುಕೋದು ಒಂದು ವಿಧಾನ, ವ್ಯಾವಹಾರಿಕವಾಗಿ ವ್ಯಾಪಾರಿ ದೃಷ್ಟಿಯಿಂದ ಬದುಕೋದು ಮತ್ತೊಂದು ಎರಡನೇ ವಿಧಾನ. ಈ ಎರಡು ವಿಧಾನದಲ್ಲಿ ನಮ್ಮ ಮುಂಚಿನವರು ಸೆಂಟಿಮೆಂಟಲ್ ವಿಧಾನವನ್ನ ಅನುಸರಿಸ್ಕೊಂಡು ಬಂದ್ರು. ಎಲ್ಲ ಅಂದ್ರೆ ಭಾವನಾತ್ಮಕ ಸಂಬಂಧಗಳನ್ನ ಉಳಿಸಿಕೊಂಡು ಬೆಳೀತಾ ಬಂದ್ರು. ಅಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ವ್ಯಾವಹಾರಿಕವಾಗಿ ಮಾತಾಡೋದು ಕಲಿತಾ ಇದ್ದೀವಿ, ವ್ಯಾವಹಾರಿಕವಾಗಿ ಬದುಕನ್ನ ನಡೆಸೋದು ಕಲಿತಾ ಇದ್ದೀವಿ. ಅದರ ಅರ್ಥ ಏನು ಅಂತಂದ್ರೆ ಎರಡು ಒಟ್ಟಿಗೆ ಹೋಗೋದು ಬಹಳ ಕಷ್ಟ. ಅಂದ್ರೆ ಭಾವನಾತ್ಮಕ ಸಂಬಂಧ ಮತ್ತು ವ್ಯವಹಾರ ಎರಡು ಒಟ್ಟೊಟ್ಟಿಗೆ ಹೋಗೋದು ಬಹಳ ಕಷ್ಟದ ಕೆಲಸ. ಆಗ್ಬೇಕು ಅಂತ ನಾನು ಬಯಸೋದು ವ್ಯಾವಹಾರಿಕ ಸಂಬಂಧ ಮತ್ತು ಭಾವನಾತ್ಮಕ ಸಂಬಂಧ ಎರಡು ಜೊತೆಯಾಗಿ ಹೋಗ್ಲಿ ಅಂತ ನಾನು ಬಯಸ್ತೀನಿ. ಅದು ಪ್ರಾಕ್ಟಿಕಲ್ ಆಗಿ ಕಷ್ಟ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಹಣದ ಹಿಂದೆ ಹೋಗ್ತಾ ಇರ್ತೀವೋ ಸಂಬಂಧಗಳು ಕಳ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಗೆ ಗೊತ್ತಿಲ್ಲದೆ ಇದ್ದಂಗೆ, ನಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಸಂಬಂಧಗಳು ಕಡಿತಾ ಹೋಗುತ್ತೆ. ಯಾವಾಗ ಸಂಬಂಧಗಳು ಕಡಿತಾ ಹೋಗುತ್ತೆ, ಬದುಕಿನ ಯಾವುದೋ ಒಂದು ಹಂತದಲ್ಲಿ ನಾನು ಒಂಟಿ ಅನ್ನುವಂಥ ಭಾವನೆ ಕ್ರಿಯೇಟ್ ಆಗೇ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಒಂಟಿತನ ಯಾವಾಗ ಕಾಡುತ್ತೆ, ಬದುಕು ಒಂಥರ ನಿರರ್ಥಕ ಅಂತ ಅನ್ಸೋದು ಶುರು ಆಗ್ಬಿಡುತ್ತೆ. ಈಗ ಯಾರೋ ಒಬ್ರು ಮೊನ್ನೆ 88 ವರ್ಷದವ್ರು ಒಬ್ರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿದಾಗ ಅವರು ಧ್ವನಿ ಎಷ್ಟು ಗಟ್ಟಿ ಇತ್ತು ಅಂದ್ರೆ, ನಾವೆಲ್ಲ 50ರ ಆಸ್ಪಾಸ್ನವರು ನಾವೊಂಥರ ಶೇಕ್ ಆಗ್ಬೇಕು, ಅಷ್ಟು ಒಳ್ಳೆ ಧ್ವನಿ ಇತ್ತು, ಒಂದು ಚೂರು ಶೇಕ್ ಇರ್ಲಿಲ್ಲ ಧ್ವನಿ.
ಹೊಸಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ವೇತಾ ಮಾತನಾಡಿ, ಆದ್ರೆ ಈಗ ಅಂತ ಒಂದು ಬರಿದಕ್ಕೆ ಬರ್ದಿರುವಂತವ್ರು ಯಾರು ಇಲ್ಲ. ಇಂಥ ಸಂಘ ಸಂಸ್ಥೆಗಳು ನೀವು ಬ್ಯಾಂಕ್ ಎಲ್ಲ ಮಾಡಕ್ ಹೋಗಿ ಎಲ್ಲರೂ ಕೂಡ ಬರೆಯೋದನ್ನ ಕಲ್ತಿದ್ದೀರಿ. ಅದನ್ನೇ ನಿಮ್ಮ ಮಕ್ಕಳಿಗೂ ಕೂಡ ನೀವು ಹೇಳ್ಕೊಡಿ. ನಾನು ಹೇಳೋದಿಷ್ಟೇ, ಏನಂದ್ರೆ ನಾವು ಫಸ್ಟ್ ಸ್ವಚ್ಛತೆ ಮೊದಲನೇದಾಗಿ ನಾವೇನ್ ಮಾಡ್ಬೇಕು, ಮಕ್ಕಳಿಗೆ ಸ್ವಚ್ಛತೆಯನ್ನ ಕಲಿಸ್ಬೇಕು. ಆಮೇಲೆ ಒಂದು 5 ನಿಮಿಷ ಎಲ್ಲರೂ ಮಹಿಳೆಯರೇ ಇರೋದ್ರಿಂದ ಮಕ್ಕಳ ಪಕ್ಕದಲ್ಲಿ ಕುತ್ಕೊಂಡು ನಾವು 10 ನಿಮಿಷ ಅವ್ರು ಏನ್ ಬರ್ದಿದ್ದಾರೆ, ಏನ್ ತೆಗ್ದಿದ್ದಾರೆ, ಏನ್ ಬರೀತಾರೆ, ಅವ್ನ ಎಕ್ಸರ್ಸೈಸ್, ಅವ್ನ ಬ್ಯಾಗ್ ಒಳಗೆ ಏನೇನಿದೆ ಅಂತ ನಾವು ವಾರಕ್ಕೊಮ್ಮೆ ಒಂದ್ಸರಿ ಚೆಕ್ ಮಾಡಿದ್ರೆ, ಓ ಅಮ್ಮ ನೋಡ್ತಾಳೆ, ಅಮ್ಮ ಬೈತಾಳೆ ಅನ್ನೋ ಒಂದು ಭಯ ಅವ್ರಿಗಿರುತ್ತೆ. ಇದರಿಂದ ನಾವು ಮಕ್ಕಳಲ್ಲಿ ಒಂಚೂರು ಅವರಿಗೆ ಸ್ವಲ್ಪ ಶಿಸ್ತು, ಧೈರ್ಯ ಮತ್ತು ಪ್ರೋತ್ಸಾಹವನ್ನ ನಮ್ಮ ಕೈಯಲ್ಲಿ ನಾವೇ ತುಂಬಬೇಕು. ಹೀಗೆ ಒಂದು ಸಣ್ಣ ಕತೆ ನಿಂತು ಮೇಲ್ವಿಚಾರಕ ಗಿರೀಶ್ ಪ್ರಾಸ್ತಾವಿಕ ಮಾತನಾಡಿದರು. ಒಕ್ಕೂಟದ ಅಧ್ಯಕ್ಷೆ ಕವಿತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸೇವಾ ನಿರತೆ ಶ್ವೇತಾ ರಾಯ್ಕರ್, ಶಿಕ್ಷಕಿ ಸುಧಾ, ಚಂದ್ರಕಲಾ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಶತಮಾನಗಳ ಇತಿಹಾಸವಿರುವ ಸಾಗರ್ ಟೌನ್ ಮಹಿಳಾ ಸಮಾಜದ ಅಧ್ಯಕ್ಷರಾಗಿ ಪುರಸಭಾ ಮಾಜಿ ಅಧ್ಯಕ್ಷೆ ನಂದಾ ಗೊಜನೂರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಪುಷ್ಪಾ ಮಲ್ಲಿಕಾರ್ಜುನ್, ಉಪಾಧ್ಯಕ್ಷರಾಗಿ ನಯನಾ ಮಹಾದೇವ್, ಜಂಟಿ ಕಾರ್ಯದರ್ಶಿಯಾಗಿ ಶೋಭಾ ಅಶೋಕ್, ಖಜಾಂಚಿಯಾಗಿ ಭವಾನಿ ಪುಟ್ಟಪ್ಪ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಸಮಾಜದ ಅಧ್ಯಕ್ಷರಾಗಿ ಶೋಭಾ ಲಂಬೋದರ್ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದ್ದರು. ಆ ಸ್ಥಾನವನ್ನೀಗ ನಂದಾ ಗೊಜನೂರು ತುಂಬಿದ್ದಾರೆ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.